ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ದಿ ರಾಗಿ ತಂಬಿಟ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬ ಈಸಿ ಹಾಗೂ ಹೆಲ್ದಿಯಾಗಿ ಮಾಡಿರುವಂತಹ ಈ ತಂಬಿಟ್ಟು ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ಒಮ್ಮೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ. ಸೊ ಸ್ವಲ್ಪ ಇಂಗ್ರೀಡಿಯೆಂಟಿಂದ ಕ್ವಿಕ್ಕಾಗಿ ಮಾಡುವಂತಹ ಈ ರಾಗಿ ತಂಬಿಟ್ಟುವನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ, ಬನ್ನಿ. ಮಕ್ಕಳಿಗಾಗಿ ಒಂದು ಲಡ್ಡು ಮಾಡೋಣ ಅಂತ ಹೇಳಿ ಬಂದೆ. ಸೊ ಇವಾಗ ಒಂದು ಕಡಾಯನ್ನು ಬಿಸಿ ಮಾಡ್ಕೊಂಡಿದ್ದೆ. ಇಲ್ಲಿ ನಾನು ಕೆಲವೊಂದು ಇಂಗ್ರೀಡಿಯೆಂಟ್ನ ಮಾತ್ರ ಬಳಸಿದ್ದೇನೆ. ಹಾಗೆ ಇವಾಗ ಮೊದಲಿಗೆ ನಾನು ಬಳಸ್ತಾ ಇರೋದು 1 ಕಪ್ ಆಗುವಷ್ಟು ಶೇಂಗಾ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಸೊ ಹುರ್ಕೊಂಡು ಅದನ್ನು ಸೈಡಲ್ಲಿ ಇಟ್ಕೊಳ್ತೀನಿ. ಸೊ ಇವಾಗ ನನಗೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅದನ್ನೆಲ್ಲ ಹುರಿದಿಟ್ಕೊಳ್ತೀನಿ ಮೊದಲಿಗೆ. ನಂತರ ಈಸಿಯಾಗಿ ಲಡ್ಡು ಮಾಡೋದೊಂದೇ. ಸೊ ಮೊದಲಿಗೆ ನಾನು ಹುರ್ಕೊಂಡಿರೋದು ಶೇಂಗಾ. ಅದನ್ನು ಹುರಿದು ಸೈಡಲ್ಲಿ ಇಟ್ಟಿದ್ದಾದಮೇಲೆ ಇಲ್ಲಿ ನಾನು ಒಣ ಕೊಬ್ಬರಿಯನ್ನು ತೆಗೆದುಕೊಂಡಿದ್ದೀನಿ. ಒಂದು ಒಣಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹುರ್ಕೊಳ್ತಾ ಇದ್ದೀನಿ. ಕಾಯಿಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು, ಆವಾಗಲೇ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಕೂಡ ಹುರಿದು ಸೈಡಲ್ಲಿ ಇಟ್ಕೊಳ್ತೀನಿ. ಇಲ್ಲಿ ಅಳತೆಗೆ ಹೇಳಬೇಕು ಅಂತ ಹೇಳಿದರೆ 1 ಕಪ್ ಶೇಂಗಾ ತೆಗೆದುಕೊಂಡಿದ್ದೀನಿ, ಹಾಗೆ ಒಂದು ಒಣ ಕೊಬ್ಬರಿಯನ್ನು ತೆಗೆದುಕೊಂಡಿದ್ದೀನಿ. ಸೊ ಇವಿಷ್ಟನ್ನು ಹುರಿದು ಸೈಡಲ್ಲಿಟ್ಟಿದ್ದಾದಮೇಲೆ ನಾನಿಲ್ಲಿ ಕಪ್ಪು ಜೀರಿಗೆಯನ್ನು ತೆಗೆದುಕೊಂಡಿದ್ದೀನಿ, ಅಂದರೆ ಕಪ್ಪು ಎಳ್ಳನ್ನು ತೆಗೆದುಕೊಂಡಿದ್ದೀನಿ. ಒಂದು 2 ದೊಡ್ಡ ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳನ್ನು ತೆಗೆದುಕೊಂಡಿದ್ದೀನಿ. 2 ರೀತಿ ಎಳ್ಳು ಸಿಗುತ್ತೆ. ಇದು ಬಂದು ಬ್ಲ್ಯಾಕ್ ಇರೋದು, ಅದನ್ನು ತೆಗೆದುಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ರಾಗಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಇದರ ಬದಲಿಗೆ ಗೋಧಿ ಹಿಟ್ಟನ್ನು ಕೂಡ ತೆಗೆದುಕೊಳ್ಬೋದು. ಬಟ್ ರಾಗಿ ಹಿಟ್ಟನ್ನು ತೆಗೆದುಕೊಂಡ್ರೆ ತುಂಬ ಹೆಲ್ದಿ ಅಂತ ಫೀಲ್ ಕೊಡುತ್ತೆ. ಹಾಗೆ ರಾಗಿಯನ್ನು ತಿನ್ನದೇ ಇರುವಂತಹ ಮಕ್ಕಳಿಗಂತೂ ಇದು ಹೆಲ್ದಿಯಾಗಿ ನಾವು ಈ ರೀತಿ ಲಡ್ಡು ಮಾಡಿ ತಿನ್ನಿಸ್ಬೋದು. ಮೊದಲಿಗೆ ರಾಗಿಯನ್ನು ಹುರಿದು ನಾನು ಇಲ್ಲಿ ಒಂದು ಕಪ್ಗೆ ಹಾಕ್ಕೊಂಡಿದ್ದೀನಿ. ಇವಿಷ್ಟು ಸೈಡಲ್ಲಿಟ್ಟಿದ್ದಾದಮೇಲೆ ನಾನಿಲ್ಲಿ ಬೆಲ್ಲವನ್ನು ಕರಗಿಸಿಕೊಳ್ತಾ ಇರ್ತೇನೆ. 1 ಕಪ್ ಬೆಲ್ಲ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸಿ ನಾನು ಅದನ್ನು ಕರಗಲಿಕ್ಕೆ ಇಟ್ಟಿದ್ದೇನೆ. ಈ ಕಡೆ ಬಂದರೆ ನಾನು ಆವಾಗಲೇ ಹುರ್ಕೊಂಡಿರುವಂತಹ ರಾಗಿ ಹುಡಿಯ ಇದೆಯಲ್ಲ, ಅದನ್ನು ತೆಗೆದುಕೊಂಡು ಅದಕ್ಕೆ ನಾನಿವಾಗ ಇಂಗ್ರೀಡಿಯೆಂಟ್ನ ಹಾಕ್ಕೊಳ್ತೀನಿ. ಮೊದಲಿಗೆ ಹುರಿದಿರುವಂತಹ ಎಳ್ಳನ್ನು ಹಾಕ್ತಾ ಇದ್ದೀನಿ. ನಂತರ ನಾನಿಲ್ಲಿ ಶೇಂಗವನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಹಾಕ್ತಾ ಇದ್ದೀನಿ. ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಗೆ ಕಾಯಿ ಕೂಡ ಅಷ್ಟೇ ಸ್ವಲ್ಪ ತರಿಯಾಗೇ ಮಾಡ್ಕೊಳ್ಬೇಕು, ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಅದು ಬಿಟ್ಟು ನಾನಿಲ್ಲಿ ಹುರುಗಡಲೆ ಕೂಡ ತೆಗೆದುಕೊಂಡಿದ್ದೀನಿ. ಅದನ್ನು ಹುರಿಯುವಂಥ ಅವಶ್ಯಕತೆ ಇರಲಿಲ್ಲ. 1 ಕಪ್ ಆಗುವಷ್ಟು ಹುರಿಗಡಲೆ ಕೂಡ ಪೌಡರ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಇಷ್ಟೇ ಇಂಗ್ರೀಡಿಯೆಂಟು. ಇದಿಷ್ಟನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಈ ಕಡೆ ನಾನು ಬೆಲ್ಲವನ್ನು ಕುದಿಸಲಿಕ್ಕೆ ಹಾಕಿದ್ನಲ್ವ, ಚೆನ್ನಾಗಿ ಇದನ್ನು ಕುದಿದಿದ್ದಾದಮೇಲೆ ಸ್ವಲ್ಪ ಪಾಕ ಬರಬೇಕು. ಜಾಸ್ತಿ ಪಾಕ ಬಂದರೆ ಲಡ್ಡು ತುಂಬ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪ ಪಾಕ ಬಂದಾಗ ಅದನ್ನು ಇದಕ್ಕೆ ಡೈರೆಕ್ಟಾಗಿ ಸೋಯಿಸ್ತೀನಿ. ತುಂಬ ಬಿಸಿಯಾಗಿತ್ತು, ಬಿಸಿ ಆಗಿರುವಾಗಲೇ ಇದನ್ನು ಸೋಯಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊದಲಿಗೆ ನಾನು ಇದನ್ನು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಬೆಲ್ಲ ಬಿಸಿಯಾಗಿತ್ತು. ಸೊ ಹಾಗಾಗಿ ಒಮ್ಮೆಲೆ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಿಂದನೇ ಮಿಕ್ಸ್ ಮಾಡಿ ಉಂಡೆಯನ್ನಾಗಿ ಮಾಡಿಕೊಳ್ಳೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಟ್ರೈ ಮಾಡಲೇಬೇಕು, ಈಸಿಯಾಗಿ ಮಾಡುವಂಥದ್ದು. ಇದನ್ನು ನಾವು ಒಂದು 15ರಿಂದ 20 ದಿನ ಅಂತೂ ತುಂಬಾ ಫ್ರೆಶ್ ಆಗಿರುತ್ತೆ, ಹಾಳಾಗೋದೇ ಇಲ್ಲ, ಸ್ಟೋರ್ ಮಾಡಿ ಇಡಬಹುದು. ಸೊ ಮಕ್ಕಳಿಗೂ ಕೂಡ ಅವಾಗವಾಗ ಏನಾದರೂ ತಿನ್ನಬೇಕು ಅಂತ ಇದ್ದರೆ ಹೆಲ್ದಿಯಾಗಿ ಮನೆಯಲ್ಲೇ ಮಾಡಿರುವಂತಹ ಈ ತಿಂಡಿಯನ್ನು ತಿನ್ನಿಸ್ಬೋದು. ಸೊ ಫೈನಲಿ ರಾಗಿ ತಂಬಿಟ್ಟು ರೆಡಿ ಆಯಿತು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಇಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳಿ. ಸೊ ಒಮ್ಮೆ ಟ್ರೈ ಮಾಡೋಣ ಅಂತ ಹೇಳಿ ಹೀಗೆ ಥಿಂಕ್ ಮಾಡಿ ಮಾಡಿದೆ. ಸೊ ಇವಾಗ ಇದನ್ನು ಸ್ಟೋರ್ ಮಾಡ್ತೇನೆ. ಮಕ್ಕಳಿಗೆ ಅವಾಗವಾಗ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ. ಇದು ತುಂಬ ರುಚಿಯಾಗಿರುತ್ತೆ. ಹಾಗೆ ಇದು ಇಟ್ಟು ತಿನ್ನೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ಡೈಲಿ ಮಕ್ಕಳಿಗೆ ಸ್ಕೂಲ್ ಬಿಟ್ಟು ಬಂದು ಊಟ ಆದಮೇಲೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಡೈಲಿ ಏನಾದರೂ ಕೊಡು ಅಂತ ಕೇಳ್ತಾನೆ ಇರ್ತಾರೆ. ಸೊ ಹಾಗಾಗಿ ಏನಾದರೂ ತಿಂಡಿ ಮಾಡುವ ಅಂತ ಹೇಳಿ ಸೊ ಫೈನಲಿ ಇದನ್ನು ಮಾಡಿದ್ದಾಯಿತು. ಇನ್ನು ಇದು ಖಾಲಿ ಆದಮೇಲೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.